ವರ್ಸಸ್ ತೇಜೋ ಮಹಲ್. ತಾಜ್ ಮಹಲ್ ತೇಜೋ ಮಹಲ್ ಅನ್ನುವಂತಹ ಶಿವನ ದೇವಾಲಯವಾಗಿತ್ತ. ಅಲಹಾಬಾದ್ ಹೈಕೋರ್ಟ್ ಈ ಬಾರಿ ಗಂಭೀರ ಒಂದು ಸೂಚನೆಯನ್ನ ಕೊಟ್ಟಿದೆ. ಅಲ್ಲಿ ನೆಲ ಮಹಡಿಯನ್ನ ಪರಿಶೀಲನೆ ಮಾಡಿ ಅಲ್ಲಿ ಹಿಂದೂ ದೇವಾಲಯದ ಕೆತ್ತನೆಗಳು ಅಥವಾ ಕಲ್ಪವೃಕ್ಷದ ಚಿತ್ರಣ ಎಲ್ಲವೂ ಕೂಡ ಇತ್ತ. ಶಹಜಹಾನ್ ಹಿಂದೂ ರಾಜನಿಂದ ಇದನ್ನ ಕಿತ್ತುಕೊಂಡು ತದನಂತರ ಅಲ್ಲಿ ಇಸ್ಲಾಮಿಕ್ ಕೆತ್ತನೆಗಳನ್ನ ಮಾಡಿಸಿದ್ನ, ಇದರ ಅಸಲಿಯತ್ತು ಏನು? ಈ ಬಾರಿ ಅಲಹಾಬಾದ್ ಹೈಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿ ವಿಶೇಷ ಅಡ್ವೊಕೇಟ್ ಅನ್ನ ನೇಮಕ ಮಾಡಿ ಅಲ್ಲಿ ಎಲ್ಲರ 32 ಕೊಠಡಿಗಳು ಮುಚ್ಚಿದೆ. ಈ ಹಿಂದೆ ಅದು ಅಲ್ಲಿ ಏನೂ ಇಲ್ಲ, ಇಟ್ಟಿಗೆ ಮತ್ತೆ ಸುರಕ್ಷತೆಗೋಸ್ಕರ ಅದನ್ನ ಮುಚ್ಚಲಾಗಿದೆ ಅಂತ ಹೇಳಿ ಕೋರ್ಟ್ ಇದನ್ನ ತಳ್ಳಿ ಹಾಕಿತ್ತು. ಆದ್ರೆ ಈ ಬಾರಿ ಅಲ್ಲಿ ಒಳಹೊಕ್ಕು ಸರಿಯಾದ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಬಹಳ ಗಂಭೀರವಾದ ಒಂದು ಸಂದೇಶವನ್ನ, ಸೂಚನೆಯನ್ನ ಈ ಬಾರಿ ಅಲಹಾಬಾದ್ ಹೈಕೋರ್ಟ್ ನೀಡಿದೆ. ಇದನ್ನ ಭಾರತೀಯ ಪುರಾತತ್ವ ಇಲಾಖೆ ASI ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ ಮತ್ತೆ ತಾಜ್ ಮಹಲ್ ನಲ್ಲಿ ಹಿಂದೂ ವಿಧಿವಿಧಾನಗಳು, ಪೂಜಾ ಕೈಂಕರ್ಯಗಳು, ಅಭಿಷೇಕಗಳು ಎಲ್ಲವೂ ನಡೆಯುತ್ತಾ. ಇದುವರೆಗೂ ಕೂಡ ನಾವು ಅದನ್ನ ಒಂದು ಸಮಾಧಿ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದ್ರೆ ಇದು ಬದಲಾಗತ್ತಾ, ಇತಿಹಾಸವೇ ಮರುಸೃಷ್ಟಿಯಾಗತ್ತಾ ಅನ್ನೋದನ್ನ ನೋಡ್ಬೇಕು. ಅಂದ್ರೆ ಇದು ಹಿಂದೂ ದೇವಾಲಯ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು. ಇದರ ವಿವರ ಅಂದ್ರೆ ನೆಕ್ಸ್ಟ್ ಸೂಚನೆ ಏನ್ ಕೊಟ್ಟಿದೆ, ಯಾವ ರೀತಿ ಪರಿಶೀಲನೆ ಆಗುತ್ತೆ, ಎಲ್ಲದರ ವಿವರವನ್ನ ಈ ವಿಡಿಯೋದಲ್ಲಿ ನೋಡೋಣ. ತಾಜ್ ಮಹಲ್ ವರ್ಸಸ್ ತೇಜೋ ಮಹಲ್. ತಾಜ್ ಮಹಲ್ ಅಲ್ಲ, ಶಿವನ ದೇಗುಲ. ತಾಜ್ ಮಹಲ್ನ ಮುಚ್ಚಿರುವ ಕೊಠಡಿಗಳಲ್ಲಿ ಹಿಂದೂ ವಾಸ್ತುಶಿಲ್ಪ. ಪ್ರೇಮಸೌಧ ವಿಶ್ವವಿಖ್ಯಾತ ತಾಜ್ ಮಹಲ್ ಈ ಹಿಂದೆ ಶಿವ ಮಂದಿರವಾಗಿತ್ತು ಎಂದು ವಾದಿಸಿರುವ ವಕೀಲರ ಗುಂಪೊಂದು ಅದನ್ನು ಹಿಂದೂಗಳಿಗೆ ವರ್ಗಾಯಿಸಬೇಕೆಂದು ಕೋರ್ಟ್ ಮೆಟ್ಟಿಲೇರಿತ್ತು. ದಶಕಗಳಿಂದಲೂ ಸಾಕಷ್ಟು ಇತಿಹಾಸಕಾರರು ತಾಜ್ ಮಹಲ್ ಹಿಂದೂ ದೇವಾಲಯವೇ ಎಂದು ತೀವ್ರ ಚರ್ಚೆಯನ್ನು ನಡೆಸ್ತಾ ಇದ್ರು. ಇದೀಗ ಈ ಚರ್ಚೆ ನೇರವಾಗಿ ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದೆ. ಈ ಬಗ್ಗೆ ಪೂರ್ಣ ವಿಚಾರಣೆ ನಡೆಸಿರೋ ಅಲಹಾಬಾದ್ ಹೈಕೋರ್ಟ್ ಈ ಬಗ್ಗೆ ಸೂಕ್ತ ವಿವರಣೆ ಮತ್ತು ಕೌಂಟರ್ ಅಫಿಡವಿಟ್ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಪುರಾತತ್ವ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ಅವರ ಏಕಸದಸ್ಯ ಪೀಠ ನೀಡಿರುವ ಈ ಕಠಿಣ ಆದೇಶ ಇವತ್ತು ಇಡೀ ದೇಶದಲ್ಲಿ ಭಾರೀ ಸಂಚಲನವನ್ನ ಮೂಡಿಸಿದೆ. ತಾಜ್ ಮಹಲ್ ಶಿವ ದೇವಾಲಯವಾಗಿತ್ತ? ಹಾಗಿದ್ರೆ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ನೋಡೋಣ. 11 ವರ್ಷಗಳ ಹಿಂದೆ 2015ರ ಜುಲೈ ತಿಂಗಳಿನಲ್ಲಿ 6 ವಕೀಲರು ಸೇರಿ ಸಲ್ಲಿಸಿರುವ ಅರ್ಜಿಯನ್ನು ವಿಭಾಗೀಯ ನ್ಯಾಯಾಲಯದ ನ್ಯಾಯಾಧೀಶರು ಕೇಂದ್ರ ಸಾಂಸ್ಕೃತಿಕ ಸಚಿವಾಲಯಕ್ಕೆ ರವಾನಿಸಿದ್ದು 2015 ಆಗಸ್ಟ್ 1ರೊಳಗಾಗಿ ಪ್ರತಿಕ್ರಿಯೆ ನೀಡಲು ಈ ಹಿಂದೆಯೇ ಸೂಚಿಸಿತ್ತು. ತಾಜ್ ಮಹಲ್ ಶಿವ ಮಂದಿರವಾಗಿತ್ತು ಎನ್ನುವ ಈ ವಕೀಲರ ವಾದವನ್ನು ಈ ಹಿಂದೆ ಭಾರತೀಯ ಪುರಾತತ್ವ ಇಲಾಖೆಯು ತಳ್ಳಿ ಹಾಕಿತ್ತು. ಅಲ್ಲದೆ ತಾಜ್ ಮಹಲ್ ಈ ಹಿಂದೆ ಅಗ್ರೇಶ್ವರ ಮಹಾದೇವ ಮಂದಿರವಾಗಿತ್ತು ಎಂಬುದಕ್ಕೆ ನಮ್ಮ ಬಳಿ ಸಾಕ್ಷಿ ಇದೆ. ಹಾಗಾಗಿ ಅದರ ಮಾಲೀಕತ್ವವನ್ನ ಹಿಂದೂಗಳಿಗೆ ವರ್ಗಾಯಿಸಿ ಅಲ್ಲಿ ಮುಸ್ಲಿಂ ಸಮುದಾಯದವರು ಪ್ರಾರ್ಥನೆ ಮಾಡುವುದಕ್ಕೆ ನಿರ್ಬಂಧ ಹೇರಬೇಕು ಎಂದು ಅರ್ಜಿಯಲ್ಲಿ ತಿಳಿಸಲಾಗಿತ್ತು. ತಮ್ಮ ಅರ್ಜಿಯಲ್ಲಿ ಅಗ್ರೇಶ್ವರ ಮಹಾದೇವನೇ ತಾಜ್ ಮಹಲ್ನ ಮಾಲೀಕ ಎಂದು ಉಲ್ಲೇಖಿಸಿರುವ ವಕೀಲರು ಆತನೇ ಬಂದು ತನ್ನ ಮಾಲೀಕತ್ವವನ್ನ ಸಾಬೀತುಪಡಿಸಬೇಕು ಎಂದು ಅರ್ಜಿಯಲ್ಲಿ ತಿಳಿಸಿದ್ದರು. ಇದೀಗ ವಿಶ್ವ ಪರಂಪರೆಯ ತಾಣ ಹಾಗೂ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಮೂಲತಃ ಶಿವನಿಗೆ ಸಮರ್ಪಿತವಾದ ತೇಜೋ ಮಹಾಲಯ ಎಂಬ ಹಿಂದೂ ದೇವಾಲಯವಾಗಿತ್ತು ಎಂದು ಹೇಳಲಾಗಿದೆ. ಸದ್ಯ ಇದರ ಪರಿಶೀಲನೆಯನ್ನ ಕೋರಿ ವಕೀಲರು ಸಲ್ಲಿಸಲಾದ ಅರ್ಜಿಯ ಕುರಿತು ಸೋಮವಾರ ಅಲಹಾಬಾದ್ ಹೈಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಪುರಾತತ್ವ ಇಲಾಖೆಗೆ ಉತ್ತರ ನೀಡುವಂತೆ ಸೂಚಿಸಿದೆ. ನ್ಯಾಯಮೂರ್ತಿ ರೋಹಿತ್ ರಂಜನ್ ಅಗರ್ವಾಲ್ ಅವರು ಈ ಪ್ರಕರಣದ ವಿಚಾರಣೆ ನಡೆಸ್ತಾ ಇದ್ದು ಅರ್ಜಿಗೆ ಸಂಬಂಧಿಸಿದಂತೆ ತಮ್ಮ ಪ್ರತಿಕ್ರಿಯೆಗಳನ್ನ ಸಲ್ಲಿಸುವಂತೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ಪುರಾತತ್ವ ಇಲಾಖೆಗೆ ನೋಟಿಸ್ ಜಾರಿ ಮಾಡಿದೆ. ಅಲ್ಲದೆ ತಾಜ್ ಮಹಲ್ ಅನ್ನು ಪರಿಶೀಲಿಸಲು ಮತ್ತು ಅದರ ಛಾಯಾಚಿತ್ರಗಳನ್ನ ತೆಗೆಯಲು ಅಡ್ವೊಕೇಟ್ ಕಮಿಷನರ್ ಒಬ್ಬರನ್ನ ನೇಮಿಸುವಂತೆ ಕೋರಿದ ವಿನಂತಿಯನ್ನು ಕೆಳ ನ್ಯಾಯಾಲಯಗಳು ಈಗಾಗಲೇ 2 ಬಾರಿ ತಿರಸ್ಕರಿಸಿವೆ ಎಂದು ದಿ ವೈರ್ ವರದಿ ಮಾಡಿದೆ. ಮೊಘಲರ ಆಡಳಿತಾವಧಿಗೂ ಮುನ್ನ ತಾಜ್ ಮಹಲ್ ಶಿವನ ದೇವಾಲಯವಾಗಿತ್ತು. ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ಅರ್ಜಿಯನ್ನ ಸ್ವತಃ ಆರಾಧ್ಯ ದೇವತೆ ಲಾರ್ಡ್ ಶ್ರೀ ಭಗವಾನ್ ಅಗ್ರೇಶ್ವರ ಮಹಾದೇವ್ ನಾಗನಾಥೇಶ್ವರ ವಿರಾಜಮಾನ್ ತೇಜೋ ಮಹಾಲಯ ಟೆಂಪಲ್ ಪ್ಯಾಲೇಸ್ ಪರವಾಗಿ ಸಲ್ಲಿಸಲಾಗಿದೆ. ಭಾರತೀಯ ಕಾನೂನಿನ ಅಡಿಯಲ್ಲಿ ಯಾವುದೇ ದೇವಸ್ಥಾನ ಮೂರ್ತಿ ಅಥವಾ ದೇವತೆಯನ್ನ ಕಾನೂನಾತ್ಮಕ ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತೆ. ಅದರಂತೆ ಪ್ರಸಿದ್ಧ ವಕೀಲ ಹರಿಶಂಕರ್ ಜೈನ್ ದೇವತೆಯ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಜೊತೆಗೆ ದೇಶದ 100 ಶಿವಭಕ್ತರು ಕಾನೂನು ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ. ಈ ಸಿವಿಲ್ ಮೊಕದ್ದಮೆಯು 2015ರಿಂದ ಆಗ್ರಾ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದೆ.
ತಾಜ್ ಮಹಲ್ ಮೂಲತಃ ಶಿವನ ದೇವಾಲಯವಾಗಿತ್ತು ಮತ್ತು ಮೊಘಲರ ಆಡಳಿತಾವಧಿಯಲ್ಲಿ ಅದನ್ನ ಮುಮ್ತಾಜ್ ಮಹಲ್ ಅವರಿಗೆ ಸಮಾಧಿಯಾಗಿ ಪರಿವರ್ತಿಸಲಾಯಿತು ಎಂದು ಘೋಷಿಸಬೇಕು ಎಂದು ಅರ್ಜಿದಾರರು ಬಯಸಿದ್ದಾರೆ. ಅಲ್ಲದೆ ತಾಜ್ ಮಹಲ್ ಒಳಾಂಗಣದಲ್ಲಿ ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನ ಮತ್ತು ಪೂಜೆಗಳನ್ನ ನೆರವೇರಿಸಲು ಅನುಮತಿ ನೀಡಬೇಕೆಂದು ಅವರು ಕೋರಿದ್ದಾರೆ. ಅರ್ಜಿದಾರರ ಬೇಡಿಕೆ ಏನಪ್ಪಾ ಅಂದ್ರೆ ತಾಜ್ ಮಹಲ್ ಎಂಬುದು ಮೊಘಲರಿಗಿಂತ ಮೊದಲೇ ಅಸ್ತಿತ್ವದಲ್ಲಿದ್ದ ಭಗವಾನ್ ಶಿವನಿಗೆ ಸಮರ್ಪಿತವಾದ ತೇಜೋ ಮಹಾಲಯ ದೇವಾಲಯವಾಗಿದ್ದು ಇದನ್ನ ಹಿಂದೂ ದೇವಾಲಯವೆಂದು ಅಧಿಕೃತವಾಗಿ ಘೋಷಿಸಬೇಕು ಮತ್ತು ಭಾರತೀಯ ಸಂವಿಧಾನ ಅನುಚ್ಛೇದ 25ರ ಅಡಿಯಲ್ಲಿ ಪ್ರತಿಯೊಬ್ಬ ಹಿಂದೂ ಪ್ರಜೆಗೂ ತನ್ನ ಧರ್ಮವನ್ನ ಪಾಲಿಸುವ ಮೂಲಭೂತ ಹಕ್ಕು ಇರೋದ್ರಿಂದ ತಾಜ್ ಮಹಲ್ ಒಳಗೆ ಹೋಗಿ ದರ್ಶನ, ಪೂಜೆ, ಅಭಿಷೇಕ ಮಾಡಲು ಪೂರ್ಣ ಅನುಮತಿ ನೀಡಬೇಕು ಎಂದು ಕೋರಿದ್ದಾರೆ. ನೆಲಮಾಳಿಗೆಯೊಳಗೆ ಫೋಟೋ ತೆಗೆಯಲು ಒತ್ತಾಯ. 2015ರ ಅರ್ಜಿ ಬಾಕಿ ಇರುವಾಗಲೇ ಅರ್ಜಿದಾರ 2017ರಲ್ಲಿ ಮತ್ತೊಂದು ಅತ್ಯಂತ ಪ್ರಮುಖ ಅರ್ಜಿಯನ್ನ ಸಲ್ಲಿಸಿದ್ರು. ಅವರ ಪ್ರಕಾರ ತಾಜ್ ಮಹಲ್ನ ಮುಚ್ಚಿರುವ ಕೊಠಡಿಗಳು ಮತ್ತು ನೆಲಮಾಳಿಗೆಯ ಒಳಗೆ ಹಿಂದೂ ದೇವಸ್ಥಾನಗಳ ವಾಸ್ತುಶಿಲ್ಪ ಶೈಲಿ ಹಾಗೂ ಹಿಂದೂ ಧಾರ್ಮಿಕ ಚಿಹ್ನೆಗಳು ಇರುವುದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರಹಸ್ಯಗಳನ್ನ ಕೇವಲ ಮೌಖಿಕ ಸಾಕ್ಷಿಗಳಿಂದ ಸಾಬೀತುಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ತಾಜ್ ಮಹಲ್ ಅನ್ನ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಪರಿಶೀಲಿಸಲು, ಫೋಟೋ ಮತ್ತು ವಿಡಿಯೋಗ್ರಫಿ ಮಾಡಲು ಹಾಗೂ ನ್ಯಾಯಾಲಯಕ್ಕೆ ನಿಖರ ವರದಿಯನ್ನು ಸಲ್ಲಿಸಲು ಒಬ್ಬ ಸ್ವತಂತ್ರ ಅಡ್ವೊಕೇಟ್ ಕಮಿಷನರ್ ಅನ್ನ ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಆಗ್ರಾ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಮೇಲ್ಮನವಿ. ಕಮಿಷನರ್ ನೇಮಿಸಿ ಎಂದ ಹೈಕೋರ್ಟ್. ಆದರೆ ಆಗ್ರಾದ ಸಿವಿಲ್ ಕೆಳ ನ್ಯಾಯಾಲಯವು 2019ರಲ್ಲಿ ಈ ಕಮಿಷನರ್ ನೇಮಕ ಅರ್ಜಿಯನ್ನ ತಿರಸ್ಕಾರ ಮಾಡಿತ್ತು. ಅಲ್ಲಿ ಯಾವುದೇ ಸ್ಥಳೀಯ ತನಿಖೆಯ ಅಗತ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿತ್ತು. ಇದೇ ನಿರ್ಧಾರವನ್ನ ಆಗ್ರಾದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರು ಸಹಿತ ಏಪ್ರಿಲ್ 4, 2026ರಂದು ತೀರ್ಪನ್ನ ಎತ್ತಿ ಹಿಡಿದಿದ್ದು, ಕೆಳ ನ್ಯಾಯಾಲಯಗಳು ಅರ್ಜಿ ತಿರಸ್ಕರಿಸಲು ನೀಡಿದ ಕಾರಣ ಏನು ಅಂದ್ರೆ ಅಲ್ಲಿನ ಭೂ ದಾಖಲೆಗಳು ಸರಿಯಾಗಿ ಸಲ್ಲಿಕೆಯಾಗಿಲ್ಲ, ಖಾತಾ ಸಂಖ್ಯೆಯೂ ತಿಳಿಯಲು ಸಾಧ್ಯವಿಲ್ಲ, ಅಲ್ಲದೆ ವಾದ ಪ್ರತಿವಾದವು ದಾಖಲೆಯೊಂದಿಗೆ ಹೊಂದಿಕೆಯಾಗುತ್ತಿಲ್ಲ ಎಂದಿದ್ರು. ಈಗ ಇದೇ ವಿಚಾರಕ್ಕೆ ಪ್ರಶ್ನಿಸಿ ಅರ್ಜಿದಾರರು ಅಲಹಾಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ದು, ಕೋರ್ಟ್ ಆಡಳಿತಾತ್ಮಕವಾಗಿ ಸತ್ಯಾಸತ್ಯತೆ ಪತ್ತೆ ಹಚ್ಚಲು ಕಮಿಷನರ್ ನೇಮಿಸುವುದು ಕಡ್ಡಾಯ ಎಂದು ವಾದಿಸಿದ್ದಾರೆ. ಅಯೋಧ್ಯೆ ಕೇಸ್ ತೀರ್ಪಿನ ಆಧಾರದ ಮೇಲೆ ವಾದ. ಹೈಕೋರ್ಟ್ನಲ್ಲಿ ಅರ್ಜಿದಾರರ ಪರವಾಗಿ ವಾದ ಮಂಡಿಸಿದ ಪ್ರಸಿದ್ಧ ವಕೀಲ ವಿಷ್ಣು ಶಂಕರ್ ಜೈನ್ ಮತ್ತು ಸೌಮ್ಯ ಶ್ರೀವಾಸ್ತವ್ ರವರು ಅಯೋಧ್ಯೆಯ ರಾಮಜನ್ಮಭೂಮಿ ಪ್ರಕರಣದ ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪನ್ನ ಉಲ್ಲೇಖಿಸಿದ್ದಾರೆ. ಅಯೋಧ್ಯೆ ವಿವಾದದಲ್ಲೂ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸುವಂತೆ ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ XX51 ರೂಲ್ 9ರ ಅಡಿಯಲ್ಲಿ ಯಾವುದೇ ವಿವಾದಾತ್ಮಕ ಸ್ಥಳದ ಭೌತಿಕ ಮತ್ತು ವಾಸ್ತುಶಿಲ್ಪದ ಲಕ್ಷಣಗಳನ್ನು ಪತ್ತೆ ಹಚ್ಚಿ ಪರಿಶೀಲಿಸಲು ನಾಗರಿಕ ನ್ಯಾಯಾಲಯಗಳಿಗೆ ಪೂರ್ಣ ಅಧಿಕಾರವಿದೆ. ಪ್ರಸ್ತುತ ತಾಜ್ ಮಹಲ್ ASI ನಿಯಂತ್ರಣದಲ್ಲಿರುವ ಸಂರಕ್ಷಿತ ಸ್ಮಾರಕವಾಗಿರುವುದರಿಂದ ಸಾಮಾನ್ಯ ಜನರು ಅಲ್ಲಿಗೆ ಹೋಗಿ ಸ್ವತಂತ್ರವಾಗಿ ಸಾಕ್ಷ್ಯ ಸಂಗ್ರಹಿಸಲು ಅಥವಾ ನೆಲಮಾಳಿಗೆಯ ಫೋಟೋ ತೆಗೆಯಲು ಸಾಧ್ಯವಿಲ್ಲ. ಆದ್ದರಿಂದ ನ್ಯಾಯಾಲಯವೇ ಮಧ್ಯಪ್ರವೇಶ ಮಾಡಿ ಕಮಿಷನರ್ ಮೂಲಕ ಸರ್ವೆ ಮಾಡಿಸಬೇಕೆಂದು ಒತ್ತಾಯಿಸಿದ್ದಾರೆ. 1955-56ರಲ್ಲಿ ತೇಜೋ ಮಹಾಲಯ ನಿರ್ಮಾಣ. ಶಹಜಾನ್ ಅರಮನೆ ಕಿತ್ತುಕೊಂಡಿದ್ದು ನಿಜವೇ? ಈಗಾಗಲೇ ಸಲ್ಲಿಸಿರುವ ಅರ್ಜಿಯಲ್ಲಿ ತಾಜ್ ಮಹಲ್ಗೆ ಸಂಬಂಧಿಸಿದಂತೆ ಅತ್ಯಂತ ರೋಚಕ ವಿವರಗಳನ್ನ ನೀಡಲಾಗಿದೆ. ಕ್ರಿಸ್ತಶಕ 1155-56ರ ಅವಧಿಯಲ್ಲಿ ಆಗಿನ ರಾಜ ಪರಮಾರ್ಥದಿ ದೇವ ಅವರು ಭವ್ಯವಾದ ತೇಜೋ ಮಹಾಲಯ ಶಿವ ದೇವಾಲಯವನ್ನ ನಿರ್ಮಿಸಿದ್ರು ಎಂದು ಅರ್ಜಿಯಲ್ಲಿ ಹೇಳಲಾಗಿದೆ. ತದನಂತರ ಈ ದೇವಾಲಯವು ಜೈಪುರದ ರಾಜ ಮಾನ್ಸಿಂಗ್ ಮತ್ತು ರಾಜ ಜೈಸಿಂಗ್ ಅವರ ನಿಯಂತ್ರಣಕ್ಕೆ ಬಂದಿತ್ತು. ಆದರೆ 17ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಶಹಜಹಾನ್ ರಾಜ ಜೈಸಿಂಗ್ ಅವರು ಬಲವಂತವಾಗಿ ಈ ಸುಂದರ ಅರಮನೆ ಮತ್ತು ದೇವಸ್ಥಾನವನ್ನ ಕಿತ್ತುಕೊಂಡು ಅದರ ವಾಸ್ತುಶಿಲ್ಪಕ್ಕೆ ಕೆಲವು ಇಸ್ಲಾಮಿಕ್ ಲಕ್ಷಣಗಳನ್ನ ಸೇರಿಸಿ ತನ್ನ ಮೃತ ಪತ್ನಿ ಮುಮ್ತಾಜ್ ಬೇಗಂ ಸ್ಮಾರಕವಾಗಿ ಬದಲಾಯಿಸಿದ್ನೋ ಎಂಬುದು ಅರ್ಜಿದಾರರ ಪ್ರಮುಖ ವಾದವಾಗಿದೆ. ಈವರೆಗೂ ಪ್ರಶ್ನೆಯಾಗಿಯೇ ಉಳಿದಿರುವ ಈ ರಹಸ್ಯಗಳ ಸತ್ಯಾಸತ್ಯತೆ ಇಂಜಿನಿಯರಿಂಗ್ ಸರ್ವೆಯಿಂದ ಹಾಗೂ ASI ಜಂಟಿ ಶೋಧನೆಯಿಂದ ಮಾತ್ರ ಹೊರಬರಲು ಸಾಧ್ಯವೆಂದು ಭಕ್ತರು ಹೇಳುತ್ತಿದ್ದಾರೆ. ಇತಿಹಾಸಕಾರರ ಪ್ರಕಾರ ಅಲ್ಲಿರುವ ಕಳಸ ಕಲ್ಪವೃಕ್ಷದ ಕೆತ್ತನೆಗಳು, ಮುಚ್ಚಿರುವ ಕೊಠಡಿಯಲ್ಲಿನ ವಾಸ್ತುಶಿಲ್ಪವನ್ನ ಅವರು ಇದು ಹಿಂದೂ ದೇವಾಲಯ ಎಂಬುದಕ್ಕೆ ಸಾಕ್ಷ್ಯವಾಗಿ ಉಲ್ಲೇಖಿಸಿದ್ದಾರೆ. ತಾಜ್ ಮಹಲ್ನ 22 ಕೊಠಡಿಗಳನ್ನ ತೆರೆದು GPR ಸಮೀಕ್ಷೆ ನಡೆಸಬೇಕೆಂದು 2022ರಲ್ಲೂ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು. ಆದರೆ ಆಗ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿತ್ತು. ಆ ಸಂದರ್ಭದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಆ ಕೊಠಡಿಗಳಲ್ಲಿ ಕೇವಲ ಮಣ್ಣು ಇಟ್ಟಿಗೆ ಇರಿಸಲಾಗಿದೆ ಎಂದು ಹೇಳಿತ್ತು. ಸದ್ಯ ತಾಜ್ ಮಹಲ್ ಶಹಜಾನ್ ಕಟ್ಟಿಸಿದ ಸಮಾಧಿಯೋ ಅಥವಾ ತೇಜೋ ಮಹಾಲಯ ಶಿವನ ದೇವಾಲಯೋ ಅನ್ನೋದನ್ನ ಅಲಹಾಬಾದ್ ಹೈಕೋರ್ಟ್ನಲ್ಲಿದೆ. ಕೇಂದ್ರ ಸರ್ಕಾರ ಮತ್ತು ASIಯ ಉತ್ತರ ಇದೀಗ ತಾಜ್ ಮಹಲ್ ಅನ್ನು ಹಿಂದೂ ದೇವಾಲಯವಾಗಿ ಇತಿಹಾಸವನ್ನೇ ಬದಲಿಸಲಿದೆಯೇ ಅನ್ನೋದನ್ನ ಕಾದ್ ನೋಡಬೇಕಿದೆ.